ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ಸುವಾಸನಿ ಪೂಜೆಗೆ ಅತ್ಯಂತ ಮಹತ್ವವಾದ ಹಾಗೂ ಉನ್ನತವಾದಂತಹ ಸ್ಥಾನವಿದೆ. ದೇವಿ ಭಾಗವತ ಮಹಾಪುರಾಣದ ಪ್ರಕಾರ ಪ್ರತಿಯೊಬ್ಬ ಸುವಾಸನೆಯಲ್ಲಿಯೂ ಸಹ ಮಹಾಲಕ್ಷ್ಮಿ, ಪಾರ್ವತಿ ಹಾಗೂ ಲಲಿತಾಂಬಿಕೆಯ ದಿವ್ಯಶಕ್ತಿ ಅನ್ನೋದು ನೆಲೆಸಿರುತ್ತದೆ. ಆದ್ದರಿಂದ ಸುವಾಸಿನಿಯರನ್ನು ದೇವಿಯ ಸ್ವರೂಪವೆಂದು ಭಾವಿಸಿ ಗೌರವದಿಂದ ಪೂಜಿಸಿ 16 ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿದರೆ ದೇವಿಯ ಸಂಪೂರ್ಣ ಅನುಗ್ರಹ ಅನ್ನೋದು ದೊರೆಯುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಹಾಗಾದರೆ ಈ 16 ಮಂಗಳ ದ್ರವ್ಯಗಳು ಯಾವುವು? ಪ್ರತಿಯೊಂದು ದ್ರವ್ಯದ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯವೇನು? ಅವುಗಳ ಮಹತ್ವ ಮತ್ತು ಉಪಯೋಗವೇನು? ಈ ದ್ರವ್ಯಗಳನ್ನು ಭಕ್ತಿಯಿಂದ ಸಮರ್ಪಿಸಿದರೆ ಯಾವ ರೀತಿಯ ಫಲಗಳು ಅನ್ನೋವು ದೊರೆಯುತ್ತದೆ? ದೇವಿ ಭಾಗವತದಲ್ಲಿ ಇದರ ಬಗ್ಗೆ ಏನು ಹೇಳಲಾಗಿದೆ? ಈ ಎಲ್ಲ ಅಪರೂಪದ ಶಾಸ್ತ್ರೀಯ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಶೇಷ ಫಲವನ್ನುಂಟು ಮಾಡುವ ಸುವಾಸನಿ ಪೂಜಾ ವಿಧಾನವನ್ನು ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಗಳು ಮನೆ ಅಥವಾ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ರಂಗೋಲಿ ಹಾಕಬೇಕು. ಎರಡನೇದಾಗಿ ಸುವಾಸಿನಿಯರನ್ನು ಗೌರವದಿಂದ ಆಹ್ವಾನಿಸಿ ಪೀಠ ಅಥವಾ ಆಸನದಲ್ಲಿ ಕೂರಿಸಬೇಕು. ಮೂರನೇದಾಗಿ ಅವರ ಪಾದಗಳನ್ನು ಪಾದ್ಯದಿಂದ ತೊಳೆದು ಅಥವಾ ಸಾಂಕೇತಿಕವಾಗಿ ನೀರು ಅರ್ಪಿಸಿ ಅರ್ಘ್ಯ ಮತ್ತು ಆಚಮನೀಯ ಜಲವನ್ನು ನೀಡಬೇಕು. ನಾಲ್ಕನೇದಾಗಿ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ ಹಾಗೂ ಹೂವುಗಳಿಂದ ಪೂಜೆ ಮಾಡಬೇಕು. ಐದನೇದಾಗಿ ಧೂಪ ಮತ್ತು ದೀಪವನ್ನು ತೋರಿಸಬೇಕು. ಆರನೇದಾಗಿ ದೇವಿಯನ್ನು ಸ್ಮರಿಸುತ್ತಾ ಶ್ರೀ ಲಲಿತಾ ಸಹಸ್ರನಾಮ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಪಠಿಸಬಹುದು. ಏಳನೇದಾಗಿ ನೈವೇದ್ಯವಾಗಿ ಸಿಹಿ, ಹಣ್ಣು ಅಥವಾ ಪಾಯಸವನ್ನು ಸಮರ್ಪಿಸಬೇಕು. ಎಂಟನೇದಾಗಿ ತಾಂಬೂಲ ಅಂದರೆ ವಿಳೆದೆಲೆ ಹಾಗೂ ಅಡಿಕೆ, ಅರಿಶಿಣ, ಕುಂಕುಮ, ಬಳೆಗಳು, ಬ್ಲೌಸ್ ಪೀಸ್ ಅಥವಾ ಸೀರೆ, ದಕ್ಷಿಣೆ ಮುಂತಾದ ಮಂಗಳ ದ್ರವ್ಯಗಳನ್ನು ನೀಡಬೇಕು. ಒಂಬತ್ತನೇದಾಗಿ ಸುವಾಸಿನಿಯರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಹತ್ತನೇದಾಗಿ ಕೊನೆಯಲ್ಲಿ ಪ್ರಸಾದವನ್ನು ವಿತರಿಸಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು. ಈ ಪೂಜೆಯನ್ನು ಮಾಡುವಂತಹ ಶುಭ ಸಮಯ ಅಂದರೆ ಶುಕ್ರವಾರ, ಮಂಗಳವಾರ, ನವರಾತ್ರಿ, ವರಮಹಾಲಕ್ಷ್ಮೀ ವ್ರತ, ಶ್ರಾವಣ ಮಾಸ ಹಾಗೂ ಇತರೆ ದೇವಿ ಆರಾಧನೆಯ ದಿನಗಳಲ್ಲಿ ಸುವಾಸಿನಿ ಪೂಜೆ ಮಾಡುವುದು ಅತ್ಯಂತ ಶುಭಕರವೆಂದು ಶಾಸ್ತ್ರಗಳು ತಿಳಿಸಿವೆ. ಈಗ ನಾವುಗಳು ಸುವಾಸಿನಿ ಪೂಜೆಯ 16 ಮಂಗಳ ದ್ರವ್ಯಗಳು, ಅದರ ಮಹತ್ವ ಮತ್ತು ಉಪಯೋಗವನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೇದಾಗಿ ಆಸನ ಅಥವಾ ಪೀಠ. ಸುವಾಸಿನಿಯನ್ನು ದೇವಿಯ ಸ್ವರೂಪವೆಂದು ಭಾವಿಸಿ ಗೌರವದಿಂದ ಕೂರಿಸುವ ಒಂದು ಸಂಕೇತ. ಇದು ವಿನಯ, ಗೌರವ ಮತ್ತು ದೇವಿಯ ಆಹ್ವಾನವನ್ನು ಸೂಚಿಸುತ್ತದೆ. ಎರಡನೇದಾಗಿ ವಸ್ತ್ರ ಅಂದರೆ ಹೊಸ ಸೀರೆ ಅಥವಾ ರವಿಕೆ ಬಟ್ಟೆಯನ್ನು ಅರ್ಪಿಸುವುದು. ಇದು ಸೌಭಾಗ್ಯ,
ಐಶ್ವರ್ಯ ಮತ್ತು ದೀರ್ಘ ದಾಂಪತ್ಯ ಜೀವನದ ಸಂಕೇತ. ಮೂರನೇದಾಗಿ ಪಾದ್ಯ, ಪಾದಗಳನ್ನು ತೊಳೆಯುವ ಅರ್ಪಿಸುವ ನೀರು. ಅಹಂಕಾರವನ್ನು ತ್ಯಜಿಸಿ ದೇವಿಯನ್ನು ಸೇವಿಸುವ ಭಾವವನ್ನು ಸೂಚಿಸುತ್ತದೆ. ನಾಲ್ಕನೇದಾಗಿ ಅರ್ಘ್ಯ ಅಂದರೆ ಗೌರವ ಸೂಚಕವಾಗಿ ಸಮರ್ಪಿಸುವ ಪವಿತ್ರ ಜಲ, ಪೂಜೆಯಲ್ಲಿನ ಅತ್ಯುನ್ನತ ಸತ್ಕಾರದ ಸಂಕೇತ. ಐದನೇದಾಗಿ ಆಚಮನೀಯ ಜಲ, ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತ, ದೇಹ ಹಾಗೂ ಮನಸ್ಸಿನ ಶುದ್ಧಿಯನ್ನು ಸೂಚಿಸುತ್ತದೆ. ಆರನೇದಾಗಿ ಮಧುಪರ್ಕ, ಜೇನು, ಮೊಸರು, ತುಪ್ಪ ಮೊದಲಾದ ಮಿಶ್ರಣ, ಮಧುರ ಜೀವನ, ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತ. ಏಳನೇದಾಗಿ ಸ್ನಾನೀಯ, ಸುಗಂಧಯುಕ್ತ ನೀರು ಅಥವಾ ಎಣ್ಣೆ, ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ ಮತ್ತು ಮಂಗಳದ ಸಂಕೇತ. ಎಂಟನೇದಾಗಿ ಗಂಧ ಅಥವಾ ಚಂದನ, ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಪವಿತ್ರತೆಯನ್ನು ನೀಡುತ್ತದೆ, ದೇವಿಯ ಪ್ರಸನ್ನತೆಗೆ ಕಾರಣವಾಗುತ್ತದೆ. ಒಂಬತ್ತನೇದಾಗಿ ಪುಷ್ಪ, ಹೂವುಗಳು ಭಕ್ತಿ, ಪ್ರೀತಿ ಮತ್ತು ಮನದ ಪರಿಶುದ್ಧತೆಯ ಸಂಕೇತ, ದೇವಿಗೆ ಅತ್ಯಂತ ಪ್ರಿಯವಾದಂತಹ ಅರ್ಪಣೆ. ಹತ್ತನೇದಾಗಿ ಧೂಪ, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಹನ್ನೊಂದನೇದಾಗಿ ದೀಪ, ಅಜ್ಞಾನವನ್ನು ನಿವಾರಿಸಿ ಜ್ಞಾನ, ಐಶ್ವರ್ಯ ಮತ್ತು ಶುಭವನ್ನು ತರುವ ದೈವಿಕ ಜ್ಯೋತಿ. ಹನ್ನೆರಡನೇದಾಗಿ ನೈವೇದ್ಯ, ಸಿಹಿ, ಹಣ್ಣು ಅಥವಾ ಪ್ರಸಾದವನ್ನು ಅರ್ಪಿಸುವುದು ಮತ್ತು ಇದು ಸಮರ್ಪಣೆಯ ಸಂಕೇತ. 13ನೇದಾಗಿ ತಾಂಬೂಲ, ವೀಳ್ಯದೆಲೆ, ಅಡಿಕೆ, ಕರ್ಪೂರ, ಪೂಜೆಯ ಪೂರ್ಣತೆ, ಗೌರವ ಮತ್ತು ಮಂಗಳದ ಸಂಕೇತ. 14ನೇದಾಗಿ ಶೀತಲ ಜಲ, ಸಂತೋಷ, ತೃಪ್ತಿ ಮತ್ತು ಆತಿಥ್ಯದ ಸಂಕೇತ. 15ನೇದಾಗಿ ಭೂಷಣಗಳು ಅಂದರೆ ಬಳೆಗಳು, ಕಾಲುಂಗುರ, ಹಾರ, ಕುಂಕುಮ, ಅರಿಶಿನ ಮುಂತಾದ ಸೌಭಾಗ್ಯ ವಸ್ತುಗಳು ಅಖಂಡ ಸೌಭಾಗ್ಯ ಮತ್ತು ಶ್ರೀ ಲಕ್ಷ್ಮಿಯ ಕಟಾಕ್ಷವನ್ನು ಸೂಚಿಸುತ್ತದೆ. 16ನೇದಾಗಿ ಉಪಹಾರ ಅಥವಾ ದಕ್ಷಿಣೆ, ನಮ್ಮಯ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾಣಿಕೆ ಅಥವಾ ದಕ್ಷಿಣೆ ನೀಡುವುದು ದಾನ, ಪುಣ್ಯ ಮತ್ತು ದೇವಿಯ ಕೃಪೆಗೆ ಕಾರಣವಾಗುತ್ತದೆ. ಈಗ ನಾವು 16 ಮಂಗಳ ದ್ರವ್ಯಗಳ ಫಲ ಏನು ಅಂತ ಕೂಲಂಕುಷವಾಗಿ ತಿಳಿಯೋಣ. ದೇವಿ ಭಾಗವತದ ಪ್ರಕಾರ ಈ 16 ಉಪಚಾರಗಳೊಂದಿಗೆ ಸುವಾಸಿನಿ ಪೂಜೆ ಮಾಡಿದರೆ ಅಖಂಡ ಸೌಭಾಗ್ಯ ಅನ್ನೋದು ದೊರೆಯುತ್ತದೆ. ಎರಡನೇದಾಗಿ ಶ್ರೀ ಲಕ್ಷ್ಮೀ ಕಟಾಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಮೂರನೇದಾಗಿ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ನಾಲ್ಕನೇದಾಗಿ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯ ಅನ್ನೋದು ಹೆಚ್ಚಾಗುತ್ತದೆ. ಐದನೇದಾಗಿ ಶುಭ ಕಾರ್ಯಗಳಲ್ಲಿ ಇರುವಂತಹ ವಿಘ್ನಗಳು ಅನ್ನೋವು ದೂರಾಗುತ್ತದೆ. ಈ ಪೂಜಾ ವಿಧಾನದಲ್ಲಿ ಪಠಿಸಬೇಕಾದ ಮಂತ್ರ ಏನು ಅಂದರೆ, ಸುವಾಸಿನಿಗೆ ಕುಂಕುಮ ಮತ್ತು ಅಕ್ಷತೆಗಳನ್ನು ಸಮರ್ಪಿಸುತ್ತಾ ಈ ಕೆಳಗಿನ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಬೇಕು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ.
ಈ ಮಂತ್ರವನ್ನು ಜಪಿಸಬೇಕು. ಒಟ್ಟಾರೆಯಾಗಿ ಸುವಾಸಿನಿಯನ್ನು ಸಾಕ್ಷಾತ್ ಪಾರ್ವತೀ ದೇವಿ ಅಥವಾ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯ ಸ್ವರೂಪವೆಂದು ಭಾವಿಸಿ ಭಕ್ತಿಯಿಂದ ಪೂಜಿಸಬೇಕು. ಪೂಜೆ ಪೂರ್ಣಗೊಂಡ ನಂತರ ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ತದನಂತರ ಗೌರವಪೂರ್ವಕವಾಗಿ ಭೋಜನ ಅಥವಾ ಅಲ್ಪಾಹಾರವನ್ನು ನೀಡಿ ಸತ್ಕರಿಸಬೇಕು. ಹೀಗೆ ಮಾಡಿದರೆ ಜಗನ್ಮಾತೆಯ ಕೃಪೆ, ಅಖಂಡ ಸೌಭಾಗ್ಯ, ಐಶ್ವರ್ಯ ಮತ್ತು ಶುಭ ಫಲಗಳು ದೊರೆಯುತ್ತದೆ ಎಂದು ದೇವಿ ಭಾಗವತವು ತಿಳಿಸುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.